ಸಲುವಾಗಿ ರಾಮನನ್ನು ಸೀತೆಯ ಜೊತೆ 14 ವರ್ಷ ವನವಾಸ ನಡೆಸಿತು. ಅದೇ ಮಹಾಭಾರತದಲ್ಲಿ ಗೊತ್ತಿದ್ದು ಪಾಂಡವರು ಜೂಜಿನಾಟದಲ್ಲಿ ಸೋತಾಗ ಕೌರವರಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವು ಕೈಗೊಳ್ಳಲಾಯಿತು. ಆದರೆ ನಿನ್ನೆಲ್ಲ ಸರ್ವಾಸ್ತಿಗೆ ನಾನು ಒಡೆಯನಾಗಬೇಕಾದರೆ ನಿನ್ನ ಹೆಂಡತಿ ಭಾರತಿ ಜೊತೆ ನಿನಗೆ ವನವಾಸ, ಅಗ್ನಿತವಾಸವೇ ಗತಿ. ಏ ವಿಷ್ಣು, ನಮ್ಮಿಬ್ಬರ ಈ ರೋಷಾಗ್ನಿಗೆ ಸೇಡು ಬೆಳೆಯುವುದಕ್ಕೆ ಕಾರಣಭೂತರಾಗಿರುವ ಆ ನಿನ್ನ ಚಂದವಾಗಿ ಕಾಣುವ ನಿನ್ನ ಸತಿ ಭಾರತಿ ಹಳೆ ಮರಕ್ಕೂ ಹಳೆ ಬೇರು ಇದ್ದರು, ಅದು ಹೊಸ ಚಿಗುರು, ಹೊಸವೂ ಬಿಟ್ಟು ದುಂಬಿಗಳನ್ನು ಆಕರ್ಷಣೆ ಮಾಡುವ ಹಾಗೆ ನಿನ್ನ ಹೆಂಡತಿಗೆ ವಯಸ್ಸಾದರೂ ಇನ್ನು 18ರ ಅರೆಯದ. ಇವತ್ತರಿ ಅಂತ್ಯ ಕಾಣುವ ಚೆಲುವಿಕೆಯನ್ನು ತುಂಬಿ ನಿಂತಿರುವ ಆಕೆಯನ್ನು ನನ್ನ ಮೋಸದ ಬಲೆಗೆ ಬೀಸಿ ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಈ ಭಾಗದ ಎಮ್ಮೆಲೆ ಕೆಂಪೇಗೌಡನೇ ಅಲ್ಲ. ಗಾತಾತ್ರಿ ಹಬ್ಬ ಗಾತಾತ. ಯಾಕ್ರೆ ಮಗನೇ ರಂಗ್ಯ, ಗಾಬರಿಯಿಂದ ಓಡಿ ಬಂದಿರುವೆಯಲ್ಲ, ಏನಾಗಿದೆ ನಿನಗೆ? ಆ ಅರ್ಧನಾಯಕ ಚಿಕ್ಕದಣ ಅಂದ್ರೆ ಗೂಳಿಯಪ್ಪನ ಅರೆಸ್ಟ್ ಮಾಡೇನ್ರಿ. ಹೌದು, ನಾನೇ ನನ್ನ ಕಣ್ಣಾರ ಕಂಡು ಬಂದನ್ರಿ ತಡ್ಯಾರ. ಏನು ಹೋ ಬಡ ಬಿಕಾರಿ ವರ್ಧನಾಯಕ್ ಇನ್ಸ್ಪೆಕ್ಟರ್ ನನ್ನ ಮಗ ನನ್ನ ತಮ್ಮ ಗೂಳಿಯನ್ನು ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕುವಷ್ಟು ದೊಡ್ಡವನಾದರು. ಆ ಅನಾಥ ನನ್ನ ಮಗ, ತಿಳಿಯಿತು ಬಿಡು. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ನಾನು ಈ ಭಾಗದ ಎಮ್ಮೆಲೆ ಕೆಂಪೇಗೌಡ ಮಾತನಾಡುತ್ತಿರುವುದು. ರೀ ಗೌಡ್ರೆ ಸರಿ ಇಲ್ಲಿ ರೀ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಮ ಗೌಡ್ರು ಪರ್ಸನಲ್ ಆಗಿ ಮಾತಾಡ್ಬೇಕಂತ ಅರ್ಜೆಂಟ್ ಆಗಿ ಮನೆಗೆ ಬನ್ರಿ. ಆಯ್ತು, ಈಗಲೇ ಬರುತ್ತೆ. ರೀ ಗೌಡ್ರೆ, ಆ ವರದನಿಗೆ ನಿಮ್ಮ ಕೈ ರುಚಿ ಗೊತ್ತಿಲ್ಲ ಅಂತ ಕಾಣ್ತೈತ್ರಿ. ಗೊತ್ತಿದ್ದು ಗೊತ್ತಿಲ್ಲದಿದ್ದರೆ ಕಚ್ಚಿದ ನಾಯಿಗೇನು ಗೊತ್ತು, ಕಚ್ಚಿಸಿಕೊಂಡವರ ತಾಕತ್ತೇನು ಅಂತ. ಅದಕ್ಕೆ ಗೊತ್ತಾಗುವ ಮುಂಚೆನೆ ಇನ್ನೊಮ್ಮೆ ನಮ್ಮ ಕಚ್ಚುವ ಮುನ್ನವೇ ಅದಕ್ಕೆ ಬಾಯಿಗೆ ಹಣ ಸುರಿಸಬೇಕು. ಅಂದಾಗ ನಮ್ಮ ಕೆಲಸಗಳನ್ನು ಸರಳ ರೀತಿಯಿಂದ ಮಾಡಬಹುದು. ನಮಸ್ಕಾರ MLA ಸಾಹೇಬ್ರೆ. ಓಹೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸಾಹೇಬ್ರೆ, ಫೋನ್ ಮಾಡಿ ಕರೆಸಿರಲು ಕಾರಣ ಕೇಳಬಹುದೇ? ನನ್ನ ತಮ್ಮ ಗೂಳಿಯನ್ನು ಅರೆಸ್ಟ್ ಮಾಡಿದ ಕಾರಣ ನೋಡಿ ಸಾಹೇಬ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ರಾಮಚಂದ್ರಪ್ಪನವರು ವಿನಾಕಾರಣದಿಂದ ಆ ಭಯಂಕರ ರೀತಿಯಲ್ಲಿ ಅವರನ್ನು ಕೊಲೆ ಮಾಡಿದ್ದಾನೆ. ಆದ ಕಾರಣ ಅವರನ್ನು ಅರೆಸ್ಟ್ ಮಾಡಿದ್ದೇನೆ. ಸರಿ, ಹಾಗಾದರೆ ನಿನಗೆಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡುತ್ತೇನೆ. ಸಾರಿ ಸರ್, ಮೊದಲು ನನ್ನ ತಮ್ಮ ಗೂಳಿಯನ್ನು ಬಿಟ್ಟು ಬಿಡು. ಸಾರಿ ಸರ್, FIR ಆಗಿದೆ, ಬಿಡಲು ಬರುವುದಿಲ್ಲ. ನಾನು ಯಾರು ಅನ್ನೋದು ತಿಳಿದವರೆಗೆ ಮಾತನಾಡುತ್ತೀಯಲ್ಲೋ. ಏನೋ ರಾಸ್ಕಲ್, ನಾನು ತಾಲೂಕಿನ MLA ಎನ್ನೋದು ಅರಿತು ನಾನು ಹೇಳಿದ ಹಾಗೆ ಕೇಳಿ ಮೊದಲು ನನ್ನ ತಮ್ಮ ಗೂಳಿಯನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಮುಂದೆ ನಿನ್ನ ಪರಿಣಾಮ ಅನಾಗತಿಯಾಗುತ್ತೆ ಮಗನೇ, ಎಚ್ಚರ. ನೋಡಿ ಸಾರ್, ನೀವು MLA ಆದ್ರೇನು MP ಆದ್ರೇನು, ಕಾನೂನು ಅನ್ನೋದು ಎಲ್ರಿಗೂ ಒಂದು. ಅದರ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೇನೆ ಅಷ್ಟು. ಅಷ್ಟಕ್ಕೂ ನಿಮ್ಮ ತಮ್ಮ ಕೊಲೆ ಮಾಡಿದ ವ್ಯಕ್ತಿ ಸಾಮಾನ್ಯ ಪ್ರಜೆ ಅಲ್ವಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ
ಕೊಲೆ ಮಾಡಿದ್ದಾನೆ. ಅವನಿಗೆ ನಾನು ನಿಮ್ಮ ತಮ್ಮನನ್ನು ಅರೆಸ್ಟ್ ಮಾಡಿದ್ದೇನೆ. ಲೇ ಇನ್ಸ್ಪೆಕ್ಟರ್, ನೀನು ಸಾಧಾರಣ ಇನ್ಸ್ಪೆಕ್ಟರ್. ಹೀಗೆ ಸಿಕ್ಕಾಪಟ್ಟೆ ಮಾತನಾಡಬೇಡ. ಉಗುರು ನೆಚ್ಚಿ ಊಟ ಕೊರಸಕ್ಕೆ ಕೊಡಲಿ ತೊಕ್ಕಳವ ಮಾತನಾಡಬೇಡ. ನಾನು ಈ ಭಾಗದ ಎಂದರೆ ಅನ್ನೋದು ಮರಿಬೇಡ ಮಗನೇ. ನನಗೆ ಗೊತ್ತು ಕೋರ್ಟು ಕಾನೂನು ಏನೋ ಅಂತ. ಹೀಗೇನು ನನ್ನ ತಮ್ಮ ಗೂಳಿಯನ್ನು ಬಿಡಲು ನಿನಗೆ ಸಾಧ್ಯನೋ ಅಥವಾ ಅಸಾಧ್ಯನೋ? ನೋ 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 ಸಾಹೇಬ್ರೆ, FIR ಆಗಿದೆ, ಬಿಡಲು ಬರುವುದಿಲ್ಲ. ನೀವು ಹೇಳಿದ ಹಾಗೆ ಬಿಡಲಿಕ್ಕೂ ಕಾನೂನು ನಮ್ಮಪ್ಪನ ಮನಿದು ಅಲ್ಲ, ನಿಮ್ಮಪ್ಪನ ಮನಿದು ಅಲ್ಲ. ಅದರ ಪ್ರಕಾರ ತಲೆ ತಗ್ಗಿಸಲೇಬೇಕು. ಏ ಸಮ, ಸ್ವಲ್ಪ ಹಿಂದ ಮುಂದ ನೋಡಿ ಲೆಕ್ಕ ಹಾಕ, ಒಂದು ನಿರ್ಧಾರ ತಗತ್ತಮ್ಮ. ಯಾಕಂದ್ರ ಈ ಊರಾಗ ಗೌಡ್ರದ ನಮ್ಮದೇ ದರ್ಬಾರ್ ಅಂತಾರ. ಯಾಕಂದ್ರ ಗೌಡ್ರು ಹೇಳಿದ ವೇದ ವ್ಯಾಖ್ಯ. ನೋಡ್ತಮ್ಮ, ಹುಲಿ ಬಾಯಿಗೆ ಬಿದ್ದ ಯಾಕೆ ಸಾಯ್ತಪ್ಪ, ಸುಮ್ಮನೆ ಬಿಟ್ಟು ಬಿಡಪ್ಪ ನಮ್ಮ ಚಿಕ್ಕದಣಿನ. ತು ನಾಯಿ ನನ್ನ ಮಗನೇ, ಹಣ ಬೆಳ್ಳಿ ಬಂಗಾರಿಂತ ಈ ಊರಿಗೆ ಇನ್ನೊಬ್ಬ ಮಹಾಗೌಡರಂತೆ ಮೇಲಾಗಿ MLA ಆಗಿರು ಎಂದು ಮಾತ್ರಕ್ಕೆ ಸರ್ಕಾರ ಅವನ ಮನೆಯಲ್ಲಿಲ್ಲ, ಅದು ಜನಗಳ ಸೊತ್ತು. ಇಲ್ಲಿಯವರೆಗೆ ನೀವೇನಾಗಿದ್ರು ನನಗೆ ಚಿಂತೆ ಇಲ್ಲ. ಇನ್ನು ಮುಂದೆ ಸರ್ಕಾರವೇ ನನ್ನದೆಂದು ಕಪಿಮುಷ್ಟಿಯಲ್ಲಿ ಆಟ ಆಡಲಿಕ್ಕೆ ಬಂದರೆ ಪರಿಣಾಮ ಚೆನ್ನಾಗಿರುವುದಿಲ್ಲ. ಬಿ ಕೇರ್ಫುಲ್. ಹೋಗು ಇನ್ಸ್ಪೆಕ್ಟರ್, ಹೋಗು. ನನಗೆ ಪೌರುಷದಿಂದ ಎಪ್ಪಿಸಿ ಸಕ್ಕಿನಿಂದ ಮಾತಾಡಿದ ನೀನು ನಾಳೆ ನನ್ನ ತಮ್ಮನನ್ನು ನನಗೊಪ್ಪಿಸಿ ನನ್ನ ಕಾಲಿಡಿದು ಕ್ಷಮೆ ಕೇಳುವ ಹಾಗೆ ನಾನು ಮಾಡದಿದ್ದರೆ ಮೇರ ನಾಮ ಆರ್ಮುಗ ಈ MLA ಕೆಂಪೇಗೌಡರೇ ನಹಿ. ಇದಕ್ಕೊಂದು ಉಪಾಯ ಹಿಡ್ಕೊ. ನಡ್ರಿ ಹೋಗೋಣ, ನಡ್ರಿ.